ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಮಾಡೆಲ್ ಕ್ವೆಶ್ಚನ್ ಪೇಪರನ್ನು ಬಿಡಿಸೋಣ. ಇದರಲ್ಲಿ ಈ ಪ್ರಶ್ನೆ ಪತ್ರಿಕೆ 30 ಬಹು ಆಯ್ಕೆ ಪ್ರಶ್ನೆಗಳು ಒಳಗೊಂಡಿರುತ್ತದೆ. ಮೊದಲನೇ ಪ್ರಶ್ನೆ, ಪೂರ್ವ ಬಾಲ್ಯದ ಅವಧಿ. ಆಪ್ಷನ್ ಎ 1 to 6, ಆಪ್ಷನ್ ಬಿ 1 to 6, ಆಪ್ಷನ್ ಸಿ 3 to 6, ಆಪ್ಷನ್ ಡಿ 6 to 12. ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ 3 to 6. ಮುಂದಿನ ಪ್ರಶ್ನೆ, ಸ್ಕೀಮಾ ಎಂದರೆ? ಆಪ್ಷನ್ ಎ ಜ್ಞಾನ ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ವಿಧಾನ, ಆಪ್ಷನ್ ಬಿ ಶಿಕ್ಷಕರೊಂದಿಗೆ ನಡೆದುಕೊಳ್ಳುವ ವಿಧಾನ, ಆಪ್ಷನ್ ಸಿ ಮುಳ್ಳು ಚಮಚವನ್ನು ತಿಳಿದುಕೊಳ್ಳುವ ವಿಧಾನ, ಆಪ್ಷನ್ ಡಿ ಸ್ನೇಹಿತರೊಂದಿಗೆ ಓದುವ ವಿಧಾನ. ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಎ ಜ್ಞಾನ ಸಂಸ್ಕರಿಸಲು ವ್ಯಕ್ತಿ ಹೊಂದಿರುವ ವಿಧಾನ. ಮುಂದಿನ ಪ್ರಶ್ನೆ, ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಮೊದಲನೇ ಹಂತ. ಆಪ್ಷನ್ ಎ ಔಪಚಾರಿಕ ಕಾರ್ಯಗಳ ಹಂತ, ಆಪ್ಷನ್ ಬಿ ಮೂರ್ತ ಕಾರ್ಯಗಳ ಹಂತ, ಆಪ್ಷನ್ ಸಿ ಸಂವೇದನಾಗತಿ ಹಂತ, ಆಪ್ಷನ್ ಡಿ ಕಾರ್ಯಪೂರ್ವ ಹಂತ. ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಸಂವೇದನಾಗತಿ ಹಂತ. ಮುಂದಿನ ಪ್ರಶ್ನೆ, ಉತ್ತರ ಬಾಲ್ಯವನ್ನು ಹೀಗೂ ಕರೆಯುತ್ತಾರೆ. ಆಪ್ಷನ್ ಎ ಕೂಟಯುಗ, ಆಪ್ಷನ್ ಬಿ ಶಾಲಾ ಪೂರ್ವ ಹಂತ, ಆಪ್ಷನ್ ಸಿ ಆಧುನಿಕ ಯುಗ, ಆಪ್ಷನ್ ಡಿ ಕೂಟಪೂರ್ವ ಯುಗ. ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಕೂಟ ಯುಗ. ಮುಂದಿನ ಪ್ರಶ್ನೆ, ಮಕ್ಕಳ ಬೌದ್ಧಿಕ ಅಗತ್ಯತೆಗಳಲ್ಲಿ ಒಂದು, ಅಂದರೆ ಮಕ್ಕಳ ಬೌದ್ಧಿಕ ಅಗತ್ಯತೆ ಇರ್ತದೆ, ಅದರಲ್ಲಿ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಉಸಿರಾಡಲು ಅವಕಾಶ, ಆಪ್ಷನ್ ಬಿ ನೀರು ಕುಡಿಯಲು ಅವಕಾಶ, ಆಪ್ಷನ್ ಸಿ ಸ್ವಯಂ ಅಭಿವ್ಯಕ್ತಿಗೆ ಅವಕಾಶ, ಆಪ್ಷನ್ ಡಿ ದೈಹಿಕ ಚಟುವಟಿಕೆಗೆ ಅವಕಾಶ. ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಸ್ವಯಂ ಅಭಿವ್ಯಕ್ತಿಗೆ ಅವಕಾಶ. ಮುಂದಿನ ಪ್ರಶ್ನೆ, ತುಲನಾತ್ಮಕ ಉದ್ವೇಗಗಳು ಸುಲಭವಾಗಿ ಬದಲಾವಣೆ ಹೊಂದುವ ಹಂತ. ಆಪ್ಷನ್ ಎ ಬಾಲ್ಯಾವಸ್ಥೆ, ಆಪ್ಷನ್ ಬಿ ಶೈಶವಾವಸ್ಥೆ, ಆಪ್ಷನ್ ಸಿ ತಾರುಣ್ಯಾವಸ್ಥೆ, ಆಪ್ಷನ್ ಡಿ ವಯಸ್ಕತನ. ಇದಕ್ಕೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎ ಬಾಲ್ಯಾವಸ್ಥೆ. ಮುಂದಿನ ಪ್ರಶ್ನೆ, ಒಬ್ಬ ತರಗತಿ ಶಿಕ್ಷಕರು ಕೆಲವು ವಿಷಯಗಳಿಗೆ 4ನೇ ತರಗತಿಯ ವಿದ್ಯಾರ್ಥಿಗಳಿಂದ ಅಭಿಪ್ರಾಯ ಸಂಗ್ರಹಿಸಲು ಬಳಸುವ ವಿಧಾನ. ವೀಕ್ಷಣಾ ವಿಧಾನ, ಆಪ್ಷನ್ ಬಿ ಸಂದರ್ಶನ ವಿಧಾನ, ಆಪ್ಷನ್ ಸಿ ಮನೋಭಾವ ಅಧ್ಯಯನ, ಆಪ್ಷನ್ ಡಿ ವ್ಯಕ್ತಿ ಅಧ್ಯಯನ. ಸರಿಯಾದ ಉತ್ತರ ಆಪ್ಷನ್ ಸಿ ಮನೋಭಾವ ಅಧ್ಯಯನ. ಮುಂದಿನ ಪ್ರಶ್ನೆ, ಒಂದು ನಿಯಂತ್ರಿತ ಸನ್ನಿವೇಶದಲ್ಲಿ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ. ಆಪ್ಷನ್ ಎ ಮನೋವಿಜ್ಞಾನ, ಆಪ್ಷನ್ ಬಿ ಅಂತರಾವಲೋಕನ ವಿಧಾನ, ಆಪ್ಷನ್ ಸಿ ಪ್ರಾಯೋಗಿಕ ವಿಧಾನ, ಆಪ್ಷನ್ ಡಿ ವೀಕ್ಷಣಾ ವಿಧಾನ. ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಾಯೋಗಿಕ ವಿಧಾನ. ಈ ಪ್ರಾಯೋಗಿಕ ವಿಧಾನವನ್ನು ಪ್ರತಿಪಾದಕರು ಯಾರು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಜೆಸ್ಟಲ್ ಸಿದ್ಧಾಂತದ ಗುಂಪಿಗೆ ಸೇರಿದ ಮನೋವಿಜ್ಞಾನಿ. ಆಪ್ಷನ್ ಎ ಥಾರ್ನ್ಡೈಕ್, ಆಪ್ಷನ್ ಬಿ ವ್ಯಾಟ್ಸನ್, ಆಪ್ಷನ್ ಸಿ ಕೊಹ್ಲರ್, ಆಪ್ಷನ್ ಡಿ ಪಾವ್ಲೋವ್. ಸರಿಯಾದ ಉತ್ತರ ಆಪ್ಷನ್ ಡಿ ಕೊಹ್ಲರ್. ಆಪ್ಷನ್ ಸಿ ಕೊಹ್ಲರ್. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ ಕೊಹ್ಲರ್ ಅವರು ಜೆಸ್ಟಲ್ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಮುಂದಿನ ಪ್ರಶ್ನೆ, ವ್ಯಕ್ತಿತ್ವ ಪರೀಕ್ಷೆಗಳಲ್ಲಿನ ಪ್ರಕ್ಷೇಪಣ ತಂತ್ರಕ್ಕೆ ಒಂದು ಉದಾಹರಣೆ. ಆಪ್ಷನ್ ಎ ವಾಕ್ಯ ಪೂರ್ಣಗೊಳಿಸುವುದು, ಆಪ್ಷನ್ ಬಿ ದರ್ಜಾ ಮಾಪನ, ಆಪ್ಷನ್ ಸಿ ಸಂದರ್ಶನ, ಆಪ್ಷನ್ ಡಿ ತಪಸೀಲು ಪಟ್ಟಿಗಳು. ಸರಿಯಾದ ಉತ್ತರ ಆಪ್ಷನ್ ಎ ವಾಕ್ಯ ಪೂರ್ಣಗೊಳಿಸುವುದು. ಮುಂದಿನ ಪ್ರಶ್ನೆ, ಅಪೂರ್ಣ ಸಾಧಕರು ಎಂದರೆ ಯಾರು. ಆಪ್ಷನ್ ಎ ಉತ್ತಮ ಸಾಧನೆ ಮಾಡುವವರು, ಆಪ್ಷನ್ ಬಿ ಶೈಕ್ಷಣಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯಕ್ಕಿಂತ ಕಡಿಮೆ ಇರುವವರು, ಆಪ್ಷನ್ ಸಿ ಉತ್ತಮ ಸಾಮಾನ್ಯ ಪ್ರಜ್ಞೆ ಮತ್ತು ಸಾಮಾನ್ಯ ಜ್ಞಾನ ಇರುವವರು, ಆಪ್ಷನ್ ಡಿ ವೈವಿಧ್ಯಮಯ ಆಸಕ್ತಿಗಳನ್ನು ಹೊಂದಿರುವವರು. ಸರಿಯಾದ ಉತ್ತರ ಆಪ್ಷನ್ ಬಿ ಶೈಕ್ಷಣಿಕ ಸಾಮರ್ಥ್ಯ ಮಾನಸಿಕ ಸಾಮರ್ಥ್ಯಕ್ಕಿಂತ ಕಡಿಮೆ ಇರುವವರನ್ನು ನಾವು ಅಪೂರ್ಣ ಸಾಧಕರು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಪ್ರತಿಪಾದಕರು ಯಾರು. ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಪ್ರತಿಪಾದಕರು ಯಾರು. ಆಪ್ಷನ್ ಎ ಬಿ ಎಫ್ ಸ್ಕಿನ್ನರ್, ಆಪ್ಷನ್ ಬಿ ಇ ಎಲ್ ಥಾರ್ನ್ಡೈಕ್, ಆಪ್ಷನ್ ಸಿ ಐ ಪಿ ಪಾವ್ಲೋವ್, ಆಪ್ಷನ್ ಡಿ ಕರ್ಟ್ ಲೆವಿನ್. ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಬಿ ಎಫ್ ಸ್ಕಿನ್ನರ್.
ಈ ವಯಸ್ಸಿನ ಗುಂಪಿನ ಮಕ್ಕಳು ಮಾಡುವ ಅಪರಾಧವನ್ನು ಬಾಲಾಪರಾಧ ಎನ್ನುವರು. ಅಂದರೆ ಬಾಲಾಪರಾಧ ಅಂತ ಮಕ್ಕಳು ಅಂತ ಕರಿಬೇಕಾದ್ರೆ ಅವರಿಗೆ ಎಷ್ಟು ವರ್ಷ ಇರ್ತದ ಅಂತ ಕೇಳಿದ್ದಾರೆ. ಆಪ್ಷನ್ ಎ 8ರಿಂದ 18 ವರ್ಷ, ಆಪ್ಷನ್ ಬಿ 6ರಿಂದ 14 ವರ್ಷ, ಆಪ್ಷನ್ ಸಿ 7ರಿಂದ 15 ವರ್ಷ, ಆಪ್ಷನ್ ಡಿ 9ರಿಂದ 19 ವರ್ಷ. ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ 6ರಿಂದ 14 ವರ್ಷದ ಮಕ್ಕಳನ್ನು ನಾವು ಬಾಲಾಪರಾಧ ಅಪರಾಧವನ್ನು ಮಾಡುವ ಮಕ್ಕಳನ್ನು ನಾವು ಬಾಲಾಪರಾಧ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಯೊಬ್ಬರು ಸಂಖ್ಯೆಗಳನ್ನು ತಪ್ಪಾಗಿ ಓದುತ್ತಿದ್ದರೆ ಅವರು ಈ ಕೆಳಗಿನ ನ್ಯೂನತೆಯನ್ನು ಹೊಂದಿರ್ತಾರೆ. ಯಾವ ನ್ಯೂನತೆಯನ್ನು ಹೊಂದಿರ್ತಾರೆ ಅಂತ ಕೇಳಿದ್ರೆ ಆಪ್ಷನ್ ಎ ದೇಹಮಾಂದ್ಯ ದೋಷ, ಆಪ್ಷನ್ ಬಿ ಕಲಿಕಾ ದೋಷ, ಆಪ್ಷನ್ ಸಿ ಅಜೀರ್ಣ ದೋಷ, ಆಪ್ಷನ್ ಡಿ ಗಣನ ದೋಷ. ಸರಿಯಾದ ಉತ್ತರ ಆಪ್ಷನ್ ಡಿ ಗಣನ ದೋಷ ಅಂತ ಕರಿತೀವಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಕಾರ್ಯಕ್ರಮಾನ್ವಯ ಬೋಧನೆಯನ್ನು ಪ್ರತಿಪಾದಿಸಿದವರು. ಕಾರ್ಯಕ್ರಮಾನ್ವಯ ಬೋಧನೆಯನ್ನು ಪ್ರತಿಪಾದಿಸಿದವರು ಯಾರು? ಆಪ್ಷನ್ ಎ ಕೊಹ್ಲರ್, ಆಪ್ಷನ್ ಬಿ ವರ್ಧಮೀರ್, ಆಪ್ಷನ್ ಸಿ ಕಾಫರ್, ಆಪ್ಷನ್ ಡಿ ಸ್ಕಿನ್ನರ್. ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಕಿನ್ನರ್. ಮುಂದಿನ ಪ್ರಶ್ನೆ, ಭಾರತ ಸಂವಿಧಾನದ ಈ ಅನುಚ್ಛೇದದಲ್ಲಿ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಹಕ್ಕನ್ನು ಸೇರಿಸಲಾಗಿದೆ. ಅದು ಯಾವ ಅನುಚ್ಛೇದ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಅನುಚ್ಛೇದ 46, ಆಪ್ಷನ್ ಬಿ ಅನುಚ್ಛೇದ 16, ಆಪ್ಷನ್ ಸಿ ಅನುಚ್ಛೇದ 45, ಆಪ್ಷನ್ ಡಿ ಅನುಚ್ಛೇದ 21. ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಸಿ ಅನುಚ್ಛೇದ 45. ಮುಂದಿನ ಪ್ರಶ್ನೆ, ವರ್ಗರಹಿತ ಸಮಾಜದ ಸೃಷ್ಟಿಯನ್ನು ಪ್ರತಿಪಾದಿಸಿದವರು ಯಾರು? ಆಪ್ಷನ್ ಎ ಪ್ಲೇಟೋ, ಆಪ್ಷನ್ ಬಿ ಆಗಸ್ಟ್ ಕಾಮ್ಟೆ, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ ಡಿ ಕಾರ್ಲ್ ಮಾರ್ಕ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಕಾರ್ಲ್ ಆಗಸ್ಟ್ ಕಾಮ್ಟೆ. ಜಿಲ್ಲಾ ಪ್ರಾಥಮಿಕ ಶಿಕ್ಷಣ ಕಾರ್ಯಕ್ರಮ ಪ್ರಾರಂಭವಾದುದು ಯಾವ ಇಸ್ವಿಯಲ್ಲಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ 1990, ಆಪ್ಷನ್ ಬಿ 1994, ಆಪ್ಷನ್ ಸಿ 1998, ಆಪ್ಷನ್ ಡಿ 1996. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 1994. ಮುಂದಿನ ಪ್ರಶ್ನೆ, SOPT ವಿಸ್ತೃತ ರೂಪ. ಆಪ್ಷನ್ ಎ ವಿಶೇಷ ಶಿಕ್ಷಕರ ಕಾರ್ಯಕ್ರಮ, ಆಪ್ಷನ್ ಬಿ ಶಿಕ್ಷಕರ ವಿಶೇಷ ಪುನಶ್ಚೇತನ ಕಾರ್ಯಕ್ರಮ, ಆಪ್ಷನ್ ಸಿ ಶಿಕ್ಷಕ ವಿಶೇಷ ಕಾರ್ಯಕ್ರಮಗಳು, ಆಪ್ಷನ್ ಡಿ ಪುನಶ್ಚೇತನ ಕಾರ್ಯಕ್ರಮಗಳು ವಿಶೇಷವಾಗಿ ಶಿಕ್ಷಕರಿಗೆ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಶಿಕ್ಷಕರ ವಿಶೇಷ ಪುನಶ್ಚೇತನ ಕಾರ್ಯಕ್ರಮ. ಮುಂದಿನ ಪ್ರಶ್ನೆ, 1986 ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಈ ಮೌಲ್ಯಮಾಪನವನ್ನು ಒತ್ತಿ ಹೇಳಿದೆ. ಯಾವ ಮೌಲ್ಯಮಾಪನ ಅಂತ ಹೇಳಿದ್ರೆ ಆಪ್ಷನ್ ಎ ರೂಪಣಾತ್ಮಕ ಮೌಲ್ಯಮಾಪನ, ಆಪ್ಷನ್ ಬಿ ನಿರಂತರವಾದ ಮೌಲ್ಯಮಾಪನ, ಆಪ್ಷನ್ ಸಿ ಸಂಕಲನಾತ್ಮಕ ಮೌಲ್ಯಮಾಪನ, ಆಪ್ಷನ್ ಡಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. ಸರಿಯಾದ ಉತ್ತರ ಆಪ್ಷನ್ ಡಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. ಮುಂದಿನ ಪ್ರಶ್ನೆ, ಶಿಕ್ಷಣ ವಲಯದಲ್ಲಿ ಜ್ಞಾನೇಂದ್ರಿಯಗಳ ಪಾತ್ರ ಕುರಿತು ಸಂಶೋಧನೆ ಮಾಡಿದವರು ಯಾರು? ಆಪ್ಷನ್ ಎ ಹರ್ಬರ್ಟ್, ಆಪ್ಷನ್ ಬಿ ಕೋಬುನ್, ಆಪ್ಷನ್ ಸಿ ರೈಸ್ಬರ್ನ್, ಆಪ್ಷನ್ ಡಿ ಅಡ್ವಿನ್. ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ರೈಸ್ಬರ್ನ್. ಮುಂದಿನ ಪ್ರಶ್ನೆ, ಅನುಬೋಧನೆಯು ಒಂದು. ಅನುಬೋಧನೆ ಅಂದರೆ ಏನು? ಆಪ್ಷನ್ ಎ ಬೋಧನಾ ಕೌಶಲ್ಯಗಳ ತರಬೇತಿ, ಆಪ್ಷನ್ ಬಿ 5 ವಿದ್ಯಾರ್ಥಿಗಳ ಗುಂಪಿಗೆ ಬೋಧಿಸುವ ತರಬೇತಿ, ಆಪ್ಷನ್ ಸಿ ಸರಳ ಕೌಶಲ್ಯಗಳ ಅನುಷ್ಠಾನದ ತರಬೇತಿ, ಆಪ್ಷನ್ ಡಿ ಬೋಧನಾ ವಿಧಾನಗಳ ತರಬೇತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೋಧನಾ ಕೌಶಲ್ಯಗಳ ತರಬೇತಿ. ಮುಂದಿನ ಪ್ರಶ್ನೆ, ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣ ಎಂದರೆ ಏನು? ಆಪ್ಷನ್ ಎ 19ರಿಂದ 28 ವರ್ಷದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಆಪ್ಷನ್ ಬಿ 6ರಿಂದ 14 ವರ್ಷದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ, ಆಪ್ಷನ್ ಸಿ 14ರಿಂದ 26 ಸಂಪೂರ್ಣ ಶಿಕ್ಷಣ, ಆಪ್ಷನ್ ಡಿ ಸರ್ವರಿಗೂ ಶಿಕ್ಷಣ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ 6ರಿಂದ 14 ವರ್ಷದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಮುಂದಿನ ಪ್ರಶ್ನೆ, ಬಹುವರ್ಗ ಬೋಧನೆ ಎಂದರೆ? ಬಹುವರ್ಗ ಬೋಧನೆ ಅಂದರೆ ಏನು? ಆಪ್ಷನ್ ಎ ವಿವಿಧ ಹಂತಗಳಲ್ಲಿನ ಮಕ್ಕಳಿಗೆ ಬೋಧಿಸುವುದು, ಆಪ್ಷನ್ ಬಿ ವಿವಿಧ ವಯೋಮಿತಿಯ ಮಕ್ಕಳಿಗೆ ಬೋಧಿಸುವುದು, ಆಪ್ಷನ್ ಸಿ ವಿವಿಧ ವಯಸ್ಸಿನ ಮತ್ತು ವಿವಿಧ ತರಗತಿಯ ಮಕ್ಕಳಲ್ಲಿ ಒಬ್ಬರೇ ಶಿಕ್ಷಕರು ಕಲಿಕಾ ಸಾಮರ್ಥ್ಯಗಳನ್ನು ಬೆಳೆಸುವುದು, ಆಪ್ಷನ್ ಡಿ ಬೋಧನೆಯ ಹಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿವಿಧ ವಯಸ್ಸಿನ ವಿವಿಧ ತರಗತಿಯ ಮಕ್ಕಳಲ್ಲಿ ಒಬ್ಬರೇ ಶಿಕ್ಷಕರು ಕಲಿಕಾ ಸಾಮರ್ಥ್ಯಗಳನ್ನು ಬೆಳೆಸುವುದು ಅಂತ ಆಗುತ್ತೆ. ಮುಂದಿನ ಪ್ರಶ್ನೆ, ಮೌಖಿಕ ಪರೀಕ್ಷೆಯ ಒಂದು ಸಾಧನ. ಮೌಖಿಕ ಪರೀಕ್ಷೆ ಅಂದರೆ ಯಾವುದಪ್ಪ ಅಂದ್ರೆ ಪ್ರಬಂಧ ಮಾದರಿಯ ಪ್ರಶ್ನೆ ಪತ್ರಿಕೆ,
ಬಿ ಲಘು ಉತ್ತರ ಪ್ರಶ್ನೆ ಪತ್ರಿಕೆ, ಆಪ್ಷನ್ ಸಿ ವಾಗ್ವಾದ ಅಥವಾ ಸಂಭಾಷಣೆ, ಆಪ್ಷನ್ ಡಿ ವ್ಯಕ್ತಿನಿಷ್ಠ ಪರೀಕ್ಷೆಗಳು. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ವಾಗ್ವಾದ. ಮೌಖಿಕ ಅಂದರೆ ನಾವು ಸಂಭಾಷಣೆ ಮಾಡೋದು, ಅದನ್ನು ನಾವು ಮೌಖಿಕ ಪರೀಕ್ಷೆಯ ಒಂದು ಸಾಧನ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, OHP ಇದರ ವಿಸ್ತೃತ ರೂಪ. ಆಪ್ಷನ್ ಎ ಓವರ್ ಹೆಡ್ ಪಾಲಿಸಿ, ಆಪ್ಷನ್ ಬಿ ಓವರ್ ಹೆಡ್ ಪ್ರೊಜೆಕ್ಟರ್, ಆಪ್ಷನ್ ಸಿ ಓಪನ್ ಹಾರ್ಟ್ ಪ್ಲಾನಿಂಗ್, ಆಪ್ಷನ್ ಡಿ ಆಪರೇಷನಲ್ ಹೈ ಪ್ರಾಜೆಕ್ಟ್. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಓವರ್ ಹೆಡ್ ಪ್ರಾಜೆಕ್ಟರ್. ಈ ಕೆಳಗಿನ ಯಾವ ತತ್ವ ಬೆಳವಣಿಗೆಯು ತತ್ವ ಅಲ್ಲ, ಅಂದರೆ ಈ ಕೆಳಗಿನ ಯಾವ ತತ್ವ ಬೆಳವಣಿಗೆಯ ತತ್ವ ಅಲ್ಲ ಅಂತ ಕೇಳಿದ್ದಾರೆ. ಒಂದನೇದು ನಿರಂತರೆಯ ತತ್ವ, ಎರಡನೇದು ವೈಯಕ್ತಿಕ ಭಿನ್ನತೆಯ ತತ್ವ, ಮೂರನೇದು ನಿರ್ದಿಷ್ಟತೆಯಿಂದ ಸಾಮಾನ್ಯತೆಗೆ ಸಾಗುವ ತತ್ವ, ನಾಲ್ಕನೇದು ಏಕೀಕರಣದ ತತ್ವ. ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಡಿ ಏಕೀಕರಣದ ತತ್ವ ಬೆಳವಣಿಗೆಯ ತತ್ವ ಅಲ್ಲ. ಉಳಿದ ಮೂರು ಬೆಳವಣಿಗೆಯ ತತ್ವ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಅಭ್ಯಾಸ ನಿಯಮ ಇದು ಇವರ ಕೊಡುಗೆ. ಆಪ್ಷನ್ ಎ ಸ್ಕಿನ್ನರ್, ಆಪ್ಷನ್ ಬಿ SK ಮಂಗಲ್, ಆಪ್ಷನ್ ಸಿ ಥಾರ್ನ್ಡೈಕ್, ಆಪ್ಷನ್ ಡಿ ಬರ್ಕ್ಲೂರಾ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಥಾರ್ನ್ಡೈಕ್ರವರ ಅಭ್ಯಾಸ ನಿಯಮ. ಅದರಲ್ಲಿ ಮೂರು ಪ್ರಕಾರ ಬರ್ತಾವೆ: ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ. ಮುಂದಿನ ಪ್ರಶ್ನೆ, ಸಂವೇಗ ಎಂದರೆ ಒಂದು ಜೀವಿಯ ವಿಚಲಿತ ಸ್ಥಿತಿ ಎಂದು ತಿಳಿಸಿದವರು. ಸಂವೇಗ ಅಂದ್ರೆ ಅದು ಒಂದು ಜೀವಿಯ ವಿಚಲಿತ ಸ್ಥಿತಿ, ಇದನ್ನು ತಿಳಿಸಿದವರು ಯಾರು ಅಂದ್ರೆ ಆಪ್ಷನ್ ಎ PT ಯುಂಗ್, ಆಪ್ಷನ್ ಡಿ ಬಿ ಯಂಗ್ ಇಂಡಿಯಾ, ಆಪ್ಷನ್ ಸಿ ರಾಬರ್ಟ್ S ಇಲಿಸ್, ಆಪ್ಷನ್ ಡಿ ರಾಸ್ ಸ್ಟ್ರೆಂಟರ್. ಸರಿಯಾದ ಉತ್ತರ ಆಪ್ಷನ್ ಎ PT ಯುಂಗ್. ಮುಂದಿನ ಕೊನೆಯ ಪ್ರಶ್ನೆ, ಇದು ಒಂದು ಪಾಠ ಯೋಜನೆಯ ಹಂತ ಅಲ್ಲ. ಯಾವುದು ಪಾಠ ಯೋಜನೆಯ ಹಂತ ಅಲ್ಲ ಅಂತ? ಆಪ್ಷನ್ ಎ ಪೂರ್ವ ಸಿದ್ಧತಾ ಹಂತ, ಆಪ್ಷನ್ ಬಿ ಬೆಳವಣಿಗೆಯ ಹಂತ, ಆಪ್ಷನ್ ಸಿ ಕಲಿಕಾಪೂರಕ ಹಂತ, ಆಪ್ಷನ್ ಡಿ ಬೋಧನೆಯ ಹಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೋಧನೆಯ ಹಂತ, ಪಾಠ ಯೋಜನೆಯ ಹಂತ ಅಲ್ಲ. ಉಳಿದ ಮೂರುಗಳು ಪಾಠ ಯೋಜನೆಯ ಹಂತ ಅಂತ ಹೇಳ್ಬೋದು.